ಇರಾನ್ ಕಂಠರಿಯದ ರಹಸ್ಯ ಶೈನಾಶಕ್ತಿ ಬಯಲು. ಸರಿಯಾಗಿ 22 ದಿನಗಳ ಹಿಂದೆ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಆರಂಭಿಸಿದ ಹೊತ್ತಿನಲ್ಲೇ ಕೆಲವೇ ದಿನಗಳಲ್ಲಿ ಇರಾನ್ ಕತೆ ಮುಗಿಯೋದು ಖಚಿತ ಎಂದೇ ಭಾವಿಸಿದವರೇ ಹೆಚ್ಚು. ಆದರೆ ನಂತರದಲ್ಲಿ ದಿನಕ್ಕೊಂದು ರೀತಿಯಲ್ಲಿ ಅಮೆರಿಕಕ್ಕೆ ತಿರುಗೇಟಿನ ಮೂಲಕ ಇರಾನ್ ಎಲ್ಲರನ್ನ ಅಚ್ಚರಿಗೆ ಗುರಿ ಮಾಡಿತ್ತು. ಆದರೆ ಈ ಅಚ್ಚರಿ ಇನ್ನಷ್ಟು ಹೆಚ್ಚುವ ರೀತಿಯಲ್ಲಿ ತನ್ನ ದೇಶದಿಂದ 4,000 ಕಿಲೋಮೀಟರ್ ದೂರದಲ್ಲಿನ ಅಮೆರಿಕದ ಸೇನಾ ನೆಲೆ ಮೇಲೆ ದಾಳಿಗೆ ಇರಾನ್ ಯತ್ನಿಸಿದೆ. ವಿಶ್ವದ ಯಾವುದೇ ಪ್ರದೇಶದಲ್ಲೂ ನಮ್ಮ ಶತ್ರುಗಳು ಸುರಕ್ಷಿತವಲ್ಲ, ನಾವು ಕೊಲ್ಲಿಯಾಚೆಗೂ ದಾಳಿ ನಡೆಸಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದ ಮಾರನೇ ದಿನವೇ ಹಿಂದೂ ಮಹಾಸಾಗರದಲ್ಲಿನ ಡಿಯಾಗೋ ಗಾರ್ಸಿಯಾ ದ್ವೀಪದ ಮೇಲೆ ಶನಿವಾರ ಇರಾನ್ 2 ಕ್ಷಿಪಣಿ ದಾಳಿ ನಡೆಸಿದೆ. ಈ ಪೈಕಿ ಒಂದು ಕ್ಷಿಪಣಿ ಮಾರ್ಗ ಮಧ್ಯದಲ್ಲೇ ಪತನಗೊಂಡ್ರೆ ಮತ್ತೊಂದನ್ನು ಅಮೆರಿಕ ಹೊಡೆದುರುಳಿಸಿದೆ. ತನ್ನ ಈ ಯತ್ನದಲ್ಲಿ ಇರಾನ್ ವಿಫಲವಾಗಿದ್ದರೂ ಅದು ಅಮೆರಿಕ ಯುರೋಪ್ ದೇಶಗಳಲ್ಲಿ ಹೊಸ ಆತಂಕ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದೆ. ಕಾರಣ ಇರಾನ್ ಅತ್ಯಾಧುನಿಕ ಕ್ಷಿಪಣಿಗಳ ದೂರ ಸಾಗುವ ಗರಿಷ್ಠ ಸಾಮರ್ಥ್ಯ 2,000 ಕಿಲೋಮೀಟರ್ ಎಂದು ಇದುವರೆಗೂ ಅಮೆರಿಕ ಸೇರಿದಂತೆ ಇತರ ವೈರಿ ದೇಶಗಳು ನಂಬಿದ್ವು. ಹೀಗಾಗಿ ಇರಾನ್ನಿಂದ 2,000 ಕಿಲೋಮೀಟರ್ ದೂರದ ದೇಶಗಳೆಲ್ಲ ಚಿಂತೆ ಮುಕ್ತವಾಗಿದ್ವು. ಆದರೆ 4,000 ಕಿಲೋಮೀಟರ್ ದೂರದ ಗುರಿಯ ಮೇಲೆ ನಡೆಸಿರುವ ದಾಳಿ ಇರಾನ್ನ ಗುಪ್ತ ಸಾಮರ್ಥ್ಯದ ಬಗ್ಗೆ ಎಲ್ಲರೂ ಅಚ್ಚರಿ ಮತ್ತು ಆತಂಕ ಪಡುವಂತಾಗಿದೆ.